100% ಹೇಳ್ತೀನಿ. ಒಂದು 10 ಕುಂಟ ಒಂದು 6-7 ಕುಂಟಲೆ ನೀವು 100 ಮರದಲ್ಲಿ 12 ಕುಂಟಲ್ಗೆ 1.5 2 ಲಕ್ಷ ರೂಪಾಯಿ ಗಂಟ ಮಾಡ್ಬೋದು. 55ರಿಂದ 60 ಸಾವಿರ ರೂಪಾಯಿ ಇದೆ ಸರ್ ಚಾಲಿ ಒಂದು ಕ್ವಿಂಟಾಲ್ಗೆ. ಲಾಭ ಯಾರಿಗೆ ಸರ್? ದಲ್ಲಾಳಿಗೆ ಸದ್ಯಕ್ಕೆ. ನೋಡಿ, ನಾವು ಈಗ 11 ತಿಂಗಳು ಇವಕ್ಕೆಲ್ಲ ನೀರ್ ಕೊಟ್ಟು ಜೀವಾಮೃತ ಕೊಟ್ಟು ಈ ಸತ್ತೆ ಒಳಗೆಲ್ಲ ಓಡಾಡ್ಕೊಂಡು ತುಂಬಾ ಮಳೆ ಗಾಳಿ ಬಿಸಿಲು ಈ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ನಾವು ಈ ಕೃಷಿ ಮಾಡಿರ್ತೀವಿ. ಯಾವನೋ ಬಂದು 1 ತಿಂಗಳ ಮಧ್ಯದಲ್ಲಿ ಚಕ್ಕನ್ ಬಂದ್ಬಿಟ್ಟು ಒಂದ್ 10 ಅರ್ಧ ಗಂಟೆ 1 ಗಂಟೆ ಒಳಗೆ ದುಡ್ಡು ಮಾಡ್ಕೊಂಡು ಹೊರಟೋಗ್ತಾನೆ. ಸೊ ಇದನ್ನ ತಪ್ಪಿಸ್ಬೇಕು ಅಂತ ನಾನೇನು ಕರೆಕ್ಟ್ ಆಗಿ ಮನ್ಸ್ ಪಟ್ರೆ 1 ಕ್ವಿಂಟಲ್ 35ರಿಂದ 40 ಸಾವಿರ ರೂಪಾಯಿ ದುಡಿಬಹುದು. 35ರಿಂದ 40 ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ಅಲ್ಲಿ. ನೀವೇ ನೋಡಿ ವೀಕ್ಷಕರೇ, ಯಾವ ತರ ಇದೆ ಅಂತ ಈ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯಲ್ಲಿ ಬೆಳೆದಿರೋ ಅಂತ ತೋಟ ಇದು. ಓಕೆ, ಇಷ್ಟೆಲ್ಲಾ ಕಷ್ಟ ಬಿದ್ದು ನಾವು ಬೆಳಿತೀವಿ. 11 ತಿಂಗಳು ಬೆಳೆದೆ 1 ತಿಂಗಳು ಯಾರಿಗೋ ಒಬ್ಬನ್ ಕೊಡ್ತೀನಿ, ಅವನು ಆ ಗಾಡಿ ಈ ಗಾಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾನೆ. ಯಾಕೆ ನಾವು ರೈತರು ಇನ್ನೊಂದ್ ತಿಂಗಳು ಕಷ್ಟ ಪಡಬಾರ್ದು? 11 ತಿಂಗಳ ಪಟ್ಟಿದೀವಿ ಅಂತ ಬನ್ನಿ ಈ ರೈತರ ಹತ್ರ ಕೇಳೋಣ, ಆ 1 ತಿಂಗಳು ಕಷ್ಟ ಏನು, ಆ ಒಂದೇ 1 ತಿಂಗಳ ಕಷ್ಟದಲ್ಲಿ ಎಷ್ಟು ಲಕ್ಷ ದುಡಿಬಹುದು ಅಂತ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನಾವು ಚಂದ್ಗಾಲ್ ಮಧುಕುಮಾರ್ ಅಂತ, ಸುಭಾಷ್ ಪಾಳೇಕರ್ ಕೃಷಿಕ. ಸುಮಾರು ಒಂದು 5 ವರ್ಷದಿಂದ ನಾನು ಈ ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ಸಂತೋಷವಾಗಿ ಖುಷಿ ಪಟ್ಟು ತುಂಬಾ ಇಷ್ಟಪಟ್ಟು ನಾನು ಸೆಲೆಕ್ಷನ್ ಮಾಡಿದಂತ ಮೊದಲ ಬೆಳೆ ಅಡಿಕೆ ತೋಟ. ಸೊ ಇದನ್ನ ನೈಸರ್ಗಿಕವಾಗಿ ನಮ್ಮ ಪಾಳೇಕರ್ ಪದ್ಧತಿಯಲ್ಲಿ ಜೀವಾಮೃತ ಬಳಸ್ತಿ ಹೆಂಗೆಲ್ಲ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಮತ್ತೆ ಅಡಿಕೆನ ಬೆಳೆದ ಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ನಾವೆಲ್ಲ ಖುಷಿಯಿಂದ ನಾವು ಟೈಮ್ ಕೊಟ್ಟು ಇದಕ್ಕೆಲ್ಲ ತುಂಬಾ ಕಷ್ಟಪಟ್ಟು ಅಡಿಕೆನ ಇಷ್ಟಪಟ್ಟು ತುಂಬಾ ಖುಷಿಯಿಂದ ನಾವು ಅಡಿಕೆ ಬೆಳಿತೀವಿ. ಬೆಳೆದಾದ್ಮೇಲೆ ಇಳುವರಿ ಅಂತ ಬಂದ್ಮೇಲೆ ಯಾರೋ ಬಂದಂತ ವ್ಯಕ್ತಿ ದಳ್ಳಾಳಿಗಳಿಗೆ ನಾವು ಕೊಟ್ಬಿಡ್ತೀವಿ. ಸೊ ಇದರಲ್ಲಿ ನಾವು ಅಡಿಕೆ ತೋಟ ಕೇವಲ 5 ಕುಂಟೆಯಲ್ಲಿ ನಾನು ಪಾಳೇಕರ್ ಕೃಷಿ ಅಳವಡಿಸ್ಕೊಂಡೆ. ಈ 5 ಕುಂಟಿನ ಸುಮಾರು 4 ವರ್ಷದಿಂದ ನಾನು ದಳ್ಳಾಳಿಗೆ ಕೊಡ್ತಿದ್ದೆ. ಪ್ರತಿ ವರ್ಷನೂ ಒಬ್ರು ಬಂದು ತಗೊಂಡ್ ಹೋಗ್ತಿದ್ರು. ಬಟ್ ಈಗ 5ನೇ ವರ್ಷದಲ್ಲಿ ನಾನೇ ಯಾಕೆ ಈ 12.5 ಕ್ವಿಂಟಲ್ ಆಯ್ತು. 12.5 ಕ್ವಿಂಟಲ್ ನಾನು ಹೋದ ವರ್ಷ ಕೊಟ್ಟಿದ್ದು 11.5 ಕ್ವಿಂಟಲ್. 1 ಕ್ವಿಂಟಲ್ ಹೋದ್ರಾಯ್ತು, ಬಂದೇ ಇಲ್ಲ ಈ ಸಲ ಅಂತ ನಾನು ಆ 1 ಕ್ವಿಂಟಲ್ ಎತ್ತಿ ಹಿಡ್ಕೊಂಡೆ ಸರ್ ಸೈಡ್ಗೆ. ಏನೋ 12.5 ಕ್ವಿಂಟಲ್ 11 ಕ್ವಿಂಟಲ್ ಕೊಟ್ಬಿಟ್ಟು 11.5 ಕೊಟ್ಬಿಟ್ಟು 1 ಕ್ವಿಂಟಲ್ ನಾನು ಎತ್ತಿ ಹಿಡ್ಕೊಂಡೆ ಮನೆಗೆ. ಸೂಪರ್. ನನ್ಗೆ ಆಶ್ಚರ್ಯ ಆಯ್ತು ನಿಜವಾಗ್ಲು. ಕೆಡಗಕ್ ಬಂದಾಗ ಅವ್ನು ಕೊಟ್ಟಿದ್ದು ನನಗೆ 6,500 ಸಾವಿರ 1 ಕ್ವಿಂಟಲ್ 1 ಕ್ವಿಂಟಲ್ಗೆ. ಅದೇ ಗೋಟನ್ನ ಅಡಿಕೆ ಗೋಟ್ ಆಗ್ಬಿಟ್ಟಿತ್ತು. ಸ್ವಲ್ಪ ನಿಮ್ಗೆ ಹಳದಿ ಕಲರ್ ಬಂದಿತ್ತು, ಗೋಟ್ ಆಗಿತ್ತು. ಅದೇ ಏರಿ ಮೇಲೆ ತಗೊಂಡೋದೆ, ಪ್ಯಾಕ್ ಮಾಡಿ ಚೀಲ ಗೋಣಿ ಚೀಲ ಮಾಡ್ಕೊಂಡು 1 ಕ್ವಿಂಟಲ್ ತೂಕ ಹಾಕಿ 100 kg ತಗೊಂಡೋದೆ ಮೇಕ್ ತಗೊಂಡ್ಮೇಲೆ ಒಬ್ರು ಫೋನ್ ಮಾಡಿದೆ, ಯಾರಿಗೆ ಅಡಿಕೆ ಗೋಟ್ ಮಾಡ್ತಾರಲ್ಲ ಅವ್ರಿಗೆ ಮಾಡಿದೆ. ತಗೋಪಪ್ಪ 7,500 ಸಾವಿರಕ್ಕೆ ತಗೋತೀನಿ ಅಂತ. ಇವನು 6.5 ಹೇಳಿದ್ದ, 6.5 1,000 ಜಾಸ್ತಿ ಆಗ್ಬಿಡ್ತು ತೋಟದಿಂದ ಬರೀ ಏರಿ ಹತ್ತಿದ್ದಕ್ಕೆ. ಆಮೇಲೆ ಇನ್ನೊಬ್ಬನ್ ಫೋನ್ ಮಾಡ್ತೀನಿ, ಇನ್ನೂ ಕಮ್ಮಿ ಕೇಳ್ದ. ಯಾರು ಒಣಗದ್ದ ಒಂದ್ 15 ದಿನ ಒಣಗಿಸದ್ಮೇಲೆ ಗೋಟ್ನ ಮಾರ್ತಾರೆ, ಎಲ್ಲ ಕೇಳಿರ್ಬೋದು. ಚಾಲಿ ಮಾಡಕ್ಕೆ ಅಂತ ಗೋಟ್ ಬರುತ್ತೆ. ಆ ಗೋಟ್ ನ ಕಮ್ಮಿ ಕೇಳ್ತಾರೆ, ಅದನ್ನ ಕೊಡ್ಬಾರ್ದು ಯಾವ್ದೇ ಕಾರಣಕ್ಕೂ, ಫೇಲ್ ಆಗ್ಬಿಡ್ತೀರಾ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಚಾಲಿ ಮಾಡ್ಬೇಕು. ಚಾಲಿ ಮಾಡಿದ್ರೆ ಒಂದು 100 kg ನಿಮ್ಗೆ ಅಂದ್ರೆ ಒಣಗಿರೋ ಗೋಟ ಹೇಳ್ತಾ ಇರೋದು. ಚಾಲಿ ಅಂದ್ರೆ ನೀವು ಹಸಿ ಮರದ ಬಿಸಿನಲ್ಲಿ ಕೊಡ್ಸಿ ಚಾಲಿ ಮಾಡೋದಲ್ಲ. ಒಣಗಿರೋಂತ ಚಾಲಿಗೆ ನೀವು ಕೊಟ್ರೆ 450 ರೂಪಾಯಿಂದ 500 ರೂಪಾಯಿ ಗಂಟು ಲಾಭ ಇದೆ 1 kgಗೆ. ಒಂದು 100 kg 19 kg ಇಂದ 22 kg ಗಂಟು ಆಗುತ್ತೆ. ಒಳ್ಳೆ ಮರ ಆಗಿದ್ರೆ ತೂಕ ಬರುತ್ತೆ ಚೆನ್ನಾಗೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, 10,500 ಇಂದ 11,000 ರೂಪಾಯಿ 1 ಕ್ವಿಂಟಲ್ಗೆ ಆಗುತ್ತೆ. ಅಂದ್ರೆ ನೀವ್ ಅದೇ 1 ಕ್ವಿಂಟಾಲ್ ದಳ್ಳಾಳಿ ಕೊಟ್ಟಿರೋ ಬರೀ 6,500 ಸಾವಿರ ಕೊಡ್ತಿದ್ದ. ಈಗ ನೀವ್ ಆ 1 ಕ್ವಿಂಟಾಲ್ ಏನಾಗುತ್ತೆ ಅಂತ ನೋಡಕ್ ಎತ್ತಿಟ್ಟಿದ್ದಕ್ಕೆ ಅದ್ ನಿಮ್ಗೆ ಅಷ್ಟು ಸಿಕ್ತು. ನಮ್ಗೆ 10,000 ರೂಪಾಯಿ ಲಾಭ ಸಿಕ್ತು. ಅಂದ್ರೆ 4,000 3,500 ಇಂದ 4,000 ರೂಪಾಯಿ ಪ್ರಾಫಿಟ್ ಸಿಕ್ತು. ಅದಕ್ಕೆ ಈ ಸಲ ನಾನೇನ್ ಮಾಡ್ದೆ, ನನ್ ತೋಟನ ನಾನೇ ಮಾಡ್ತಾ ಇದೀನಿ. ನೋಡಿ, ನಾವು ಈಗ 11 ತಿಂಗಳು ಇವಕ್ಕೆಲ್ಲ ನೀರ್ ಕೊಟ್ಟು ಜೀವಾಮೃತ ಕೊಟ್ಟು ಈ ಸತ್ತೆ ಒಳಗೆಲ್ಲ ಓಡಾಡ್ಕೊಂಡು ತುಂಬಾ ಮಳೆ ಗಾಳಿ ಬಿಸಿಲು ಈ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ನಾವು ಈ ಕೃಷಿ ಮಾಡಿರ್ತೀವಿ. ಯಾವನೋ ಬಂದು 1 ತಿಂಗಳ ಮಧ್ಯದಲ್ಲಿ ಚಕ್ಕನ್ ಬಂದ್ಬಿಟ್ಟು ಒಂದ್ 10 ಅರ್ಧ ಗಂಟೆ 1 ಗಂಟೆ ಒಳಗೆ ದುಡ್ಡು ಮಾಡ್ಕೊಂಡು ಹೊರಟೋಗ್ತಾನೆ. ಸೊ ಇದನ್ನ ತಪ್ಪಿಸ್ಬೇಕು ಅಂತ ನಾನೇನ್ ಮಾಡ್ದೆ, ನಾನೇ ಯಾಕೆ ರಿಸ್ಕ್ ತಗೋಬಾರ್ದು. ನೋಡ್ದೆ ಅವ್ನು ಎಷ್ಟು ಚೆನ್ನಾಗಿ ಕರ್ಕೊ ಬರ್ತಾನೆ ಏನು, ಎಲ್ಲಾನು ವಿಡಿಯೋ ಮಾಡ್ಕೊಂಡೆ ನಂದೇ ಮೊಬೈಲ್ ಅಲ್ಲಿ. ಎಲ್ಲಾನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅವನ ಹತ್ರ ಮಾತಾಡಿಸ್ದೆ. ಎಷ್ಟು ಜನ ಬೇಕು, ಕೂಲಿಗಾರಂಗೆ ಎಷ್ಟು ಕೆಡಕ್ತಾರೆ, ಕೆಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಎಲ್ಲ ಅಬ್ಸರ್ವ್ ಮಾಡಿ ಆ ರಿಸ್ಕ್ ನಾನೇ ತಗೋತಾ ಇದೀನಿ. ಸೊ ಈಗ ಮಾಡೋದ್ರಿಂದ ನಮ್ಮ ದುಡ್ಡು ನಮ್ಮ ಹತ್ರನೇ ಉಳಿತದೆ ಕಂಪ್ಲೀಟು. ಹೊರಗಡೆ ಹೋಗೋದು ಸಾಮಾನ್ಯವಾಗಿ ದಯವಿಟ್ಟು ರೈತರುಗಳು ಒಂದು ಬೆಳೆನ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಕೂತಿ ಆಲೋಚನೆ ಮಾಡಿ. ಯಾಕಂದ್ರೆ ಪಾಪ ರೈತರ ಪರಿಸ್ಥಿತಿ ನೀವ್ ಅನ್ಕೋಬಹುದು, ವಿಡಿಯೋ ನೋಡ್ತಾ ಇರೋರು ನಾವೆಲ್ಲ ಹಿಂಗ್ ಮಾಡೋದಕ್ಕೆ ನಮ್ಗೆ ಫೀಸ್ ಕಟ್ಟಬೇಕು, ಅದ್ ಕಟ್ಟಬೇಕು ಇದ್ ಕಟ್ಟಬೇಕು ಅನ್ನೋದು ಬಂದ್ಬಿಡುತ್ತೆ ಸರ್. ಏನು ಮಾಡಕ್ಕಾಗಲ್ಲ, ಕೊಟ್ಬಿಡ್ತೀವಿ ಸರ್, ಅರ್ಜೆಂಟು ಅಡ್ವಾನ್ಸ್ ಇಸ್ಕೊಬಿಡ್ತಾರೆ ಸರ್. ಇನ್ನೊಂದು
ಏನೋ ತೊಂದರೆ ಇರುತ್ತೆ, ಯಾರೋ ಮಧ್ಯದಲ್ಲಿ ತೀರ್ಕೊಂಡ್ರು ತಿಥಿ ಮಾಡ್ಬೇಕಾಯ್ತದೆ, ಮತ್ತೆ ಸ್ಕೂಲ್ಗೆ ಫೀಸ್ ಕಟ್ಬೇಕಾಗುತ್ತೆ, ಏನ್ ಮಾಡ್ತಾರೆ ಅಡ್ವಾನ್ಸ್ ಅಂತ ಈಸ್ಕೊಬಿಟ್ಟು ಬುಕ್ ಮಾಡ್ಕೊಂಡು ಇದು ಮೊದಲೇ ಪ್ರಾಬ್ಲಮ್. ಹೌದು ರೈತರು ಇದು Correct. ಪರಿಸ್ಥಿತಿ ಹಿಂಗಿದೆ. ಹೌದಾ ಎಗ್ರಿ ಸರ್. ನೈಜತೆ ಮಾತಾಡೋಣ, ಹೌದು ಯಾಕಂದ್ರೆ ಇವತ್ತಿನ ನಡೀತಾ ಇರೋದು ಅದೇನೆ. ಹೌದು ಹಂಗಾಗೆ ಪಾಪ ರೈತರು ದಲ್ಲಾಳಿಗಳಿಗೆ ಕೊಟ್ಬಿಡ್ತಾರೆ. ನಿಜ. ಸೊ ಅದಕ್ಕೆ ನೀವೀಗ ಈ ಸತಿ ಪೂರ್ತಿ ನೀವೇ ಮಾಡ್ಬೇಕು ಅಂತ ಇದ್ದೀರಾ. ಖಂಡಿತ So ನಾನೇ- ಆಗ ಒಂದು ಕ್ವಿಂಟಾಲ್ಗೆ ನಿಮ್ ಪ್ರಕಾರ ಒಂದು 15,000 ದುಡಿಬಹುದಾ ಸರ್ ಸರ್ ಆರಾಮಾಗಿ? ಕರೆಕ್ಟ್ ಆಗಿ ಮನ್ಸ್ ಪಟ್ರೆ 1 ಕ್ವಿಂಟಾಲ್ ಅಲ್ಲಿ 35 40 ಸಾವಿರ ರೂಪಾಯಿ ದುಡಿಬಹುದು. 35,000-40,000 ರೂಪಾಯಿ ಒಂದು ಹಂಗೆ. ಕ್ವಿಂಟಾಲ್ ಅಲ್ಲಿ. ನೀವೇ ಅಂದಾಜ್ ಮಾಡಿ, 1 ಕ್ವಿಂಟಾಲ್ ಅಲ್ಲಿ ಕಮ್ಮಿ ಅಂದ್ರು 2,000 3,000 ಗೋಟ್ ಇರುತ್ತೆ. ಹೌದು 1,000ನಾರ ಬರುತ್ತೆ ಸರ್ ಕಂಪಲ್ಸರಿ. ಒಂದ್ ಸೊಸಿನ ನೀವು 30 ರೂಪಾಯಿ 40 ರೂಪಾಯಿ ಮಾರೋದ್ರು ಎಷ್ಟಾಯ್ತು ಸರ್? ನೀವು ಸೊಸಿಯಾಗಿ ಎತ್ತಿಟ್ರೆ ಒಂದ್ ಸೊಸಿ ಮಾಡಿದ್ರೆ ಏನ್ ಒಂದ್ 5 ತಿಂಗಳು 6 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ. ಇವತ್ತು ನಮ್ಮ ಊರಲ್ಲೇ ತುಂಬಾ ಜನ ಅಡಿಕೆ ಸೊಸಿ ಹುಡಿಕೊ ಬರ್ತಾರೆ ಸರ್, ಒಳ್ಳೆ ರೀತಿಲಿ ಬೆಳೆದಿರಂತದ್ನ. ನಾಟಿ ಸೊಸಿಗಳನ್ನ ಜೀವಾಮೃತ ಮಾಡಿದಂತ ಸೊಸಿಗಳಿಗೆ ತುಂಬಾ ಬೇಡಿಕೆ ಇದೆ. ಅಂತ ಸೊಸಿಗಳನ್ನ ಹುಡುಕ್ತಾ ಇದಾರೆ ಜನ. ಒಂದ್ ಮಾತು ಅಲ್ಟೇಜ್ಮೆಂಟ್ ನಾವು ಕೊಟ್ರೆ ಖಂಡಿತ ತಗೊಂಡೋಗ್ತಾರೆ. ನ್ಯಾಚುರಲ್ ಆಗಿ ಸತ್ಯವನ್ನು ಹೇಳೋಣ, ಯಾವ್ದೇ ರೀತಿ ಕೆಮಿಕಲ್ಗಳು ಹಾಕ್ತಾನೆ, ನ್ಯಾಚುರಲ್ ಆಗಿ ಫಲವತ್ತಾದಂತ ಮಣ್ಣಿನಿಂದ ಪ್ಯಾಕೆಟ್ ಮಾಡಿರಂತ ಬೀಜಗಳನ್ನ ಒಳ್ಳೆ ರೀತಿಲಿ ಬೆಳೆಸಿರೋಂತ ಮರಗಳನ್ನ ಹುಡುಕ್ತಾ ಇದಾರೆ ಜನ. ಅಂತದ್ನ ಕೊಟ್ರೆ ಖಂಡಿತ 35,000-40,000 ರೂಪಾಯಿ ಪ್ರಾಫಿಟ್ ಇದೆ ಪ್ರಾಫಿಟ್ 1 ಕ್ವಿಂಟಾಲ್ ಅಲ್ಲಿ. ಅದು ನರ್ಸರಿ ಮಾಡಿದ್ರೆ. ನರ್ಸರಿ ಮಾಡಿ ಯಾಕಂದ್ರೆ ನೀವು ಪೂರ್ತಿ ಎಲ್ಲಾನು ತೆಗೆದು ನರ್ಸರಿ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಸೊ ಒಂದ್ ಕೆಲ್ಸ ಅನ್ಕೊಡೋಣ, ಓಕೆ ಇದ್ರ ಒಂದ್ 10% ನರ್ಸರಿ ಮಾಡಿದ್ರಿ ಅಂತ. ಓಕೆ. ಇನ್ 90% ಅಲ್ಲಿ ನೋಡಿ ಸರ್, ಏನ್ ಬರ್ಬೋದು? 3 ಪ್ರಕಾರ ಇದೆ ನಮ್ಮ ಅಡಿಕೆದಲ್ಲಿ. ಒಂದ್ ಪ್ರಕಾರ ಬಂದು ಹಸಿ ಅಡಿಕೆ. ಹಸಿ ಅಡಿಕೆ ಕೆಡಗಿದ ತಕ್ಷಣ ನೀವು ಅದನ್ನ ಒಂದು 4 ಬೆಲ್ಟ್ ಬರುತ್ತೆ ಮಿಷಿನ್ ಸಣ್ಣದು, ಅದ್ರಲ್ಲಿ ಚಾಲಿ ಮಾಡಿ ಬೇಯಿಸಿ ಕೊಟ್ಬಿಟ್ರೆ ಅದ್ರಲ್ಲೂ ದುಡ್ಡಿದೆ, ಒಳ್ಳೆ ಲಾಭ. ಡೈರೆಕ್ಟ್ ಇರ್ತೀರಿ ಅಲ್ಲಿ, ಮಧ್ಯದಲ್ಲಿ ದಳ್ಳಾಳಿ ಬರಲ್ಲ, ನೀನೇ ವ್ಯಾಪಾರ ಮಾಡ್ದಂಗೆ. ಅದಕ್ಕೆ ಕ್ಯಾಪ್ಕೋ ಅಂತ ನಾನು ಅಲ್ಲಿ ಹೋಗ್ಬಿಟ್ಟು ರಾಮನಾಥ್ಪುರದಲ್ಲಿ ಒಂದು ಲೈಸೆನ್ಸ್ ಅಂತ ಮಾಡಿಸ್ಕೊಂಡಿದ್ದೀನಿ. ಅಂದ್ರೆ ಅಲ್ಲಿ ಪಾಣಿ ಕೊಟ್ಟು ನಾವು ಮಾಡಿಸ್ಕೋಬೇಕು. ಒಬ್ಬ ರೈತನಿಗೆ 1 ಎಕರೆ ಇರೋನ್ಗೆ 15 ಕ್ವಿಂಟಾಲ್ ಅಡಿಕೆವರೆಗೆ ಪ್ರಯೋಜನ ಇದೆ. 15 ಕ್ವಿಂಟಾಲ್ ಚಾಲಿ ಕೊಡ್ಬೋದು. 1 ಎಕರೆ 100 ಕ್ವಿಂಟಾಲ್ಗೆ 15 ಕ್ವಿಂಟಾಲ್ ಆಗೋದು. ಹಸಿ ಅಡಿಕೆ 100 ಕ್ವಿಂಟಾಲ್ ಬೇಕು, 15 ಕ್ವಿಂಟಾಲ್ ಆಗ್ಬೇಕು ಅಂದ್ರೆ. ಸೊ ಹತ್ತತ್ರ ನಿಮ್ಗೆ ಒಂದು 85% ಆ ಸಿಪ್ಪೆಯಲ್ಲಿ 55,000-60,000 ರೂಪಾಯಿ ಇದೆ ಸರ್ ಚಾಲಿ ಒಂದು ಕ್ವಿಂಟಾಲ್ಗೆ. ಲಾಭ ಯಾರಿಗೆ ಸರ್? ದಲ್ಲಾಳಿಗೆ ಸದ್ಯಕ್ಕೆ. ಅಲ್ಲ ಅದಂತೂ ಸತ್ಯವಾದ ಮಾತು. ಯಾಕಂದ್ರೆ ಸರ್ ಯಾರ್ ತಾನೇ ಸರ್ ಸುಮ್ನೆ ನಿಮಗ್ ಮುಂಚೆ ದುಡ್ಡು ಕೊಟ್ಬಿಟ್ಟು ಕಾಯ್ತಾರೆ ಹೇಳಿ 6 ತಿಂಗಳು? ಲಾಭ ಇಲ್ದವ್ರು ಯಾರು ಕಾಯಲ್ಲ. ನೋಡಿ, ನಮ್ ತೋಟಕ್ ಬರೋರೆ ಬೊಲೆರೋ ಗಾಡಿಲಿ ಬರ್ತಾನೆ. ಬೊಲೆರೋ ಗಾಡಿಲಿ ಬಂದು ಒಂದ್ 7-8 ಜನ ಕರ್ಕೊ ಬರ್ತಾನೆ ಸರ್. ಅವ್ರಿಗೆ ಚಿಕನ್ ಅಡಿಗೆ ಮಾಡಿಸ್ತಾರೆ, ಅಲ್ಲಿ ಒಳ್ಳೆ ಊಟ. ದಿನಕ್ಕೆ ಕೇಳ್ದಂಗ್ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಸುಮ್ನೆ ಮಾಡಲ್ಲ ಸರ್. ಒಂದ್ ದಿನಕ್ಕೆ 4 ತೋಟ ಮೇಂಟೈನ್ ಮಾಡ್ತಾನೆ. ಕೇವಲ 5 ಕ್ವಿಂಟಲ್ ಹೊಡೆದಾಕ್ಬಿಡ್ತಾನೆ ಆಳ್ಗಳ ದುಡ್ಡು. ಕಮ್ಮಿ ಅಂದ್ರೆ 2 kg ಮಿನಿಮಮ್ ತೆಗ್ದಾಕ್ತಾರೆ ಚೀಲದಲ್ಲಿ ಅಡಿಕೆನ. ಅದ್ರ ವೇಸ್ಟೇಜ್ ಕೊಡ್ಬೇಕು. ಅದ್ರಲ್ಲೇ ಹೊಂಟೋಯ್ತು. ಅವ್ರ ಲೇಬರ್ ಏನ್ ಬಂದಿರ್ತಾರೆ ಅವ್ರಿಗೆ ಅಲ್ಲೇ ಹೊಂಟೋಗುತ್ತೆ ದುಡ್ಡು. ಇಷ್ಟೆಲ್ಲ ಹೋಗಿ ಕೊನೆಗೆ ರೈತನ್ಗೆ ಏನಪ್ಪಾ ಅಂದ್ರೆ ಮೊಕ್ತಲ್ಲಿ ಏನಪ್ಪಾ ಅಂದ್ರೆ ನಂಗೆ 6,000 ಮಾರ್ದೆ, 6,000 ರೂಪಾಯಿ ಮಾರ್ದೆ ಅನ್ನೋದು ಅಷ್ಟೇ ಖುಷಿ ಅವನ್ಗೆ. ಅದ್ರಲ್ಲಿ ಅಷ್ಟೆಲ್ಲ ಮಾಡ್ತಾವನೆ ಅಂದ್ರೆ ಅದ್ರಲ್ಲಿ ಇನ್ ಎಷ್ಟು ಲಾಭ ಇರ್ಬೋದು. ಜನ ಕೇಳಿರ್ತಾರೆ, ಇನ್ನೇನ್ ಮಾಡೋದನ್ನ ಹಳ್ಳಕ್ಕೆ ಇಳಿದ್ಬಿಟ್ಟಿದೀವಿ, ಮಾಡ್ಬೇಕು, ಇನ್ನೇನ್ ಇದೇ ಜೀವನ ನಮ್ದು ಅಂತ ಕುಂಗ್ಬಿಟ್ಟು ಹೋಯ್ತಾರೆ ದಳ್ಳಾಳಿ. ಅಲ್ಲ ಅದಂತೂ ನಿಜ. ಇಲ್ಲ ಹೊಸ್ದಾಗ್ ಮಾಡೋರು, ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಸರ್, ಹೊಸ್ದಾಗ್ ಮಾಡೋರು ಬೇಕಿದ್ರೆ ಒಂದ್ ಅರ್ಧ ಕೊಟ್ಕೊಂಡ್ಲಿ ದಳ್ಳಾಳಿಗೆ, ಇನ್ನು ಅರ್ಧದಲ್ಲಿ ಇವ್ರು ಮಾಡ್ಕೊಬಹುದಲ್ಲ ಆರಾಮಾಗಿ. ಇನ್ನೂ ಮಾಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನೇ 5 ಕ್ವಿಂಟಲ್ ಇದೆ ಅನ್ಕೊಳ್ಳಿ, ಇಲ್ಲೊಂದು 10 ಕ್ವಿಂಟಲ್ 5-6 ಕ್ವಿಂಟಲ್ ಅಡಿಕೆ ಇದೆ ನಂದು. 100 ಮರ ಇದೆ, ಒಂದ್ 12 ಕ್ವಿಂಟಲ್ ಕಡಿತೀನಿ. ಹಿಂಗ್ ಮಾಡೋಣ, ಒಂದ್ 10 ಕ್ವಿಂಟಲ್ ನಾವು ಕೊಟ್ಬಿಟ್ಟು ಇನ್ನೊಂದ್ 2 ಕ್ವಿಂಟಲ್ ಮಡಿಕೊಂಡು 1 ಕ್ವಿಂಟಲ್ ಚಾಲಿ ಮಾಡೋಣ, 10,000 ಬರ್ತದ್ರಲ್ವೇ. ಇನ್ನೊಂದ್ ಕ್ವಿಂಟಲ್ ಸೊಸಿ ಮಾಡೋಣ, ಅದು ಒಂದ್ 40,000 ಅದು 40,000 ಬಂತು. ಇದು 100% ಮಾಡ್ಬೋದು. ಒಂದ್ ಟ್ರ್ಯಾಕ್ಟರ್ ಮಣಿಗೆ ಏನ್ ನಿಮ್ಗೆ ಗನಾಂಧಾರಿ ದುಡ್ಡು ಆಗಲ್ಲ. ಕರೆಕ್ಟ್ ಆಗಿ ಒಳ್ಳೆ ಮಣ್ಣು ತರಿಸ್ತೀನಿ ಅಂದ್ರೆ ಒಂದ್ 2 ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ಮಣ್ಣು ಏರ್ಸ್ಕೊಬಿಟ್ರೆ ಒಂದು ಲೇಬರ್ಗಳು ತುಂಬಕ್ಕೆ ನೀವೇ ಮಾಡಿ, ಲೇಬರ್ಗಳು ಬೇಕಾಗಿಲ್ಲ. ಪಾಲ್ ಟೈಮಲ್ಲಿ ಕೂತ್ಕೊಂಡು ಇನ್ನೇನ್ ರೈತರಂದ್ರೆ ಇನ್ನೇನು ಗಿಡ ಹಾಕಿದ್ಮೇಲೆ ಮುಗಿತು. ಒಂದ್ ಪ್ಯಾಕೆಟ್ ನಿಮ್ ದಿನನಿತ್ಯ ATM ಅಲ್ಲಿ ದುಡ್ಡಿದ್ದಂಗೆ ಯಾರು ಬಂದು ತಗೊಂಡೋಗ್ತಾ ಇರ್ತಾರೆ. ಹೌದು, ನರ್ಸರಿ ಮಾಡಿದ್ರೆ ATM ಇದ್ದಂಗೆ ಅದು. ಯಾವಾಗ ಮಾಡು ನಿಮ್ ಮನೇಲಿ ದುಡ್ಡು ಓಡಾಡ್ತಾ ಇರ್ತದೆ. ಇದೆಲ್ಲ ಇದೆ. ಯಾಕೆ ನೀವು ಸುಮ್ನೆ ಒಂದ್ ಇಡೀ ತೋಟನ ಕೊಟ್ಬಿಟ್ಟು ಬೇರೆಯವ್ರಿಗೆ ದಳ್ಳಾಳಿಗಳಿಗೆ ಅದಕ್ಕಿಲ್ಲ ಇದಕ್ಕಿಲ್ಲ ಬರೀ ಹಿಂಗೆ ಮಾಡ್ಕೊಂಡೋದ್ರೆ ಎಲ್ಲಿ ಉದ್ದಾರ ಆಗ್ತಿವಿ ರೈತರುಗಳು. ದಯವಿಟ್ಟು ಯತ್ನೆ ಮಾಡಿ. ಚಿಕ್ಕ ಉಳಿದಾರರು ಈಗ ಬರ್ತಾರ ಅಂತಾರು ನಾನಾ ರೀತಿ ಮೌಲ್ಯವರ್ಧನೆಗಳ ಮಾಡೋದನ್ನ ಕಲಿಬೇಕು. ಒಂದು ಬೆಳೆಯಲ್ಲಿ ಏನೆಲ್ಲ ಮಾಡ್ಬೋದನ್ನ ಕೂತಿ ಆಲೋಚನೆ ಮಾಡ್ಬೇಕು. ನಮ್ಗೆ ಯಾವ್ದ್ರಲ್ಲಿ ಲಾಭ ಸಿಗ್ತದೆ ಅದಕ್ಕೆ ಒತ್ತು ಜಾಸ್ತಿ ಕೊಡ್ಬೇಕು, ಮತ್ತೆ ಟೈಮ್ ನ ಕೊಡ್ಬೇಕು. ಓಕೆ, ಈಗ ನೀವು ಇದಿಷ್ಟು ನೀವೇ ಚಾಲಿ ಮಾಡಿದ್ರಿ ಅಂತ ಅನ್ಕೊಳ್ಳೋಣ ಸರ್. ಜಸ್ಟ್ ಈ ಬರೀ ಇಷ್ಟ ಜಾಗಕ್ಕೆ ಈ 6 ಗುಂಟೆ ಜಾಗದಲ್ಲಿ ನೀವೇ ಚಾಲಿ ಮಾಡಿದ್ರೆ ಎಷ್ಟು ದುಡ್ಡು ದುಡಿಬಹುದು ಸರ್ ನೀವೇ ಮಾಡಿದ್ರೆ? ಈಗ ಫಾರ್ ಎಕ್ಸಾಂಪಲ್ ಒಂದು ನನ್ಗೆ 75,000 ದುಡ್ಡು ಆಗ್ತಿತ್ತು ಸರ್ ಚಾಲಿ ಕೊಟ್ರೆ. ಅವ್ರು ಕೊಟ್ರೆ ಹಸಿ ಅಡಿಕೆಲಿ ನಾನೇ ಚಾಲಿ ಮಾಡಿದ್ರೆ 100% ಹೇಳ್ತೀನಿ, ಒಂದು 6-7 ಕ್ವಿಂಟಲ್ ನೀವು 100 ಮರದಲ್ಲಿ 12 ಕ್ವಿಂಟಲ್ಗೆ
1.5 2 ಲಕ್ಷ ರೂಪಾಯಿ ಗಂಟ ಮಾಡ್ಬೋದು. ಹತ್ತತ್ರ 3 ಪಟ್ಟು ಆದಾಯ. ಆದಾಯ Super ಮಾಡ್ಬೋದು 100%. ನಿಮ್ಗೆ ಏನಾರು ಮಾಡಕ್ಕಾಗ್ಲೇನೋ ಬನ್ನಿ ನನಗೆ ಕರೀರಿ, ನಾನೇ ಹೇಳ್ಕೊಡ್ತೀನಿ ಹೆಂಗ್ ಮಾಡೋದಂತ. ಸೂಪರ್ ನೀವು ಬಟ್ ನಾವ್ ಹೇಳಿದ ರೀತಿಲಿ ಮಾಡ್ಬೇಕು ಅಷ್ಟೇ. ಹೌದು, ಅದು ನಿಜ. ಥ್ಯಾಂಕ್ ಯು ಸರ್, ತುಂಬಾನೇ. ನೋಡಿದ್ರಲ್ಲ ವೀಕ್ಷಕರೇ, ಬರೀ ಕೇವಲ 100 ಮರಗಳಲ್ಲಿ 2 ಲಕ್ಷ ಆದಾಯ ಅಂದ್ರೆ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರು ನಿಮ್ಗೆ ಏನಿಲ್ಲ ಅಂದ್ರು 2,000 ರೂಪಾಯಿ ಸಿಕ್ಕುತ್ತೆ. ಯಾಕೆ ನಾವೇ ಮಾಡಬಾರ್ದು? ನೋಡಿ ಹೇಗಿದೆ ಅಂತ ಈ ರೈತರ ಐಡಿಯಾ. ತುಂಬಾನೇ ಸಣ್ಣ ಪುಟ್ಟ ಐಡಿಯಾಗಳು ಉಪಯೋಗಿಸೋಣ. ಯಾಕಂದ್ರೆ ನಮ್ಮಂತ ಸಣ್ಣ ರೈತರು ಇದೇ ತರನೇ ಮಾಡ್ಬೇಕು. ಯಾಕಂದ್ರೆ ಈಗ ಎಕರೆ ಗಟ್ಲೆ ಜಮೀನ್ ತಗೊಳೋದು ತುಂಬಾನೇ ಕಷ್ಟ. ಗಗನಕ್ಕೆ ಹೋಗಿದ ಜಮೀನಿನ ಬೆಳೆ ಇರೋ ಅಂತ ಸಣ್ಣ ಪುಟ್ಟ ಭೂಮಿಯಲ್ಲಿ ಎಷ್ಟು ದುಡ್ಡು ಇಳುವರಿ ತೆಗಿಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೋದು. ನೋಡಿದ್ರಲ್ಲ ಹೇಗಿದೆ ಅಂತ. ಬೇಕಿದ್ರೆ ನೀವು ಇವ್ರ ತೋಟಕ್ಕೆ ಬರ್ಬೋದು, ಯಾವ ತರ ಎಲ್ಲ ಇದೆ ಅಂತ ನೋಡ್ಬೋದು. ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇವ್ರನ್ನ ರೀಚ್ ಔಟ್ ಮಾಡ್ಬೋದು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ